for the students in its branches. Endowment scholarships are provided to students hailing from economically weaker sections with high merit to pursue their higher education. Meritless students belong to economically weaker sections are admitted to its coaching center with scholarship of up to 50% of coaching fees prescribed. This is a nutshell about the case. In detail, our Honorable Secretary, Rishik Sarvodaya Foundation, Sri T. Timegoda, retired officer, and he was a previously Deputy Commissioner of 2-3 districts, and he will explain what is the Parama Pujya Padma Bhushana Jagadguru ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸ್ಮರಣೆಯಲ್ಲಿ ಈ ದಿನದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಿಷಯದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ವೈ.ಕೆ. ಪುಟ್ಟಸ್ವಾಮೇಗೌಡರು, ಕೃಷಿ ಸರ್ವೋದಯ ಫೌಂಡೇಶನ್ ಅಧ್ಯಕ್ಷರು, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಶ್ರೀ ಚಿಕ್ಕಣ್ಣ ಅವರು ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಬರಬೇಕಾಗಿತ್ತು. ಕಾರಣಾಂತರದಿಂದ ತಡವಾಗಿ ಆದರೂ ಬರಬಹುದು. ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ, ಇದು ಲೈಫ್ ಸೈಕಲ್ ಅಂತ ಹೇಳ್ತಾರೆ, ಈ ಕಂಪ್ನಿಯ ಫುಲ್ ಸರ್ಕಲ್ ಅಂತಂದು. ನಾನು ಒಬ್ಬ UPSC IAS ಆಸ್ಪಿರೆಂಟ್ ಆಗಿದ್ದೆ. ಮೈಸೂರಲ್ಲಿ IAS ಅಂತಂದು ಸ್ವಂತ ತಯಾರಿ ಮಾಡ್ತಾ ಇದ್ದೆ. ಐ ಯೂಸ್ ಟು ಡು ಸೆಲ್ಫ್ ಪ್ರಿಪರೇಷನ್. 4 attempts ಅಲ್ಲಿ 3 ಮೇನ್ಸ್ ಬಂದೆ. ಒಂದ್ಸಾರಿ UPSC ಇಂಟರ್ವ್ಯೂ ಹೋದೆ. 2010 ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಇಂಟರ್ವ್ಯೂ ಹೋದಾಗ 2 ಮಾರ್ಕ್ಸಲ್ಲಿ ನನ್ನ ರ್ಯಾಂಕ್ ಮಿಸ್ ಆಯಿತು. ಇಂಟರ್ವ್ಯೂದಲ್ಲಿ 210 ಮಾರ್ಕ್ಸ್ ಬಂದಿತ್ತು. ಮೀನ್ ವೈಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 2009ರಲ್ಲಿ ಆ ಎಕ್ಸಾಮ್ ಬರೆದು 2 ವರ್ಷ PDO ಆಗಿ ಕೂಡ ಕೆಲಸ ಮಾಡಿದೆ ಮೈಸೂರಲ್ಲಿ. ಯಾಕಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾದ್ರೆ ವಿ ರೈಟ್ ಅದರ್ ಎಕ್ಸಾಮಿನೇಷನ್ಸ್. ನಂತರ 2011ರಲ್ಲಿ KAS ನೋಟಿಫಿಕೇಶನ್ ಬಂತು. KAS ಎಕ್ಸಾಮ್ ಬರೆದು ಅದು ಕೂಡ ಪಾಸ್ ಆಗಿ CTO ಆಗಿತ್ತು ನಮ್ಮದು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ನಮಗೆಲ್ಲ ಗೊತ್ತಿರೋ ಹಾಗೆ 2013ನಲ್ಲಿ ಬಿಕಾಸ್ ಆಫ್ ಕರಪ್ಷನ್ KPSCನಲ್ಲಿ ಏನು ಕರಪ್ಷನ್ ಆಯಿತು, ಆ ಲಿಸ್ಟ್ನ ಕ್ಯಾನ್ಸಲ್ ಮಾಡಿದೆ. KAS ಆಯಿತು ಅಂತ PDO ಬಿಟ್ಟಿದ್ದೆ. ಆಮೇಲೆ KAS ಆಯಿತು ಅಂತ ಹೈಯರ್ ಎಜುಕೇಷನ್ನ ಟಾಟಾ ಇನ್ಸ್ಟಿಟ್ಯೂಟ್ ಸೋಷಿಯಲ್ ಸೈನ್ಸ್ ಅಲ್ಲಿ ಅಡ್ಮಿಷನ್ ಸಿಕ್ಕಿತ್ತು, ಅದನ್ನು ಕೂಡ ಡ್ರಾಪ್ ಮಾಡಿದ್ದೆ. ಸೊ ಲೈಫು ಬ್ಲ್ಯಾಂಕ್ ಅನ್ನಿಸ್ತು ನನಗೆ. ಸೊ ನಾವು ಅಗೇನ್ ನಾನು ಅನ್ಎಂಪ್ಲಾಯ್ಡ್, ಏನು ಕೆಲಸ ಇರೋಲ್ಲಪ್ಪ ಅಂತಂದು. ಸೊ 4-5 ಇಯರ್ಸಲ್ಲಿ ಎಷ್ಟೊಂದು ನಾಲೆಜ್ ಸಂಪಾದನೆ ಮಾಡಿದ್ದೆ. ಮೀನ್ ವೈ ಬ್ಲಾಗಿಂಗ್ ಅಂತ ಶುರು ಮಾಡಿದ್ದೆ. ಅಂದರೆ ನನ್ನದೇ ಆದ ವೆಬ್ಸೈಟ್ ಓಪನ್ ಮಾಡಿ ಐ ಯೂಸ್ ಟು ಶೇರ್ ಮೈ ಒಪಿನಿಯನ್ಸ್. ಅಂದರೆ ಹಾಬಿ ಥರ, ಇಂಟ್ರೆಸ್ಟ್, ಹವ್ಯಾಸ ಥರ ನಾನು ಏನು ಓದ್ತಾ ಇದ್ದೆ ಅದನ್ನು ಶೇರ್ ಮಾಡ್ತಾ ಇದ್ದೆ. ಹಾಗೆಯೇ ಪ್ರಚಲಿತ ವಿದ್ಯಮಾನಗಳ ಮೇಲೆ ನನ್ನ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೆ. ಸೊ 13ನಲ್ಲಿ ಎಲ್ಲ ಡೋರ್ಸ್ ಕ್ಲೋಸ್ ಆದಮೇಲೆ ನನ್ನ ಫ್ರೆಂಡ್ ಒಬ್ಬ, ಅವನ ಹೆಸರು ವಿನಯ್ ನಾಗರಾಜು ಅಂತಂದು, ಅವನು ಕೂಡ ನನ್ನ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ಎಷ್ಟೊಂದು ನಾಲೆಜ್ ಸಂಪಾದನೆ ಮಾಡಿದ್ದೀವಿ, ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡೋಣ. ಇಲ್ಲಿ ಮೈಸೂರಲ್ಲಿ ಕೃಷಿ ಸರ್ವೋದಯ ಫೌಂಡೇಶನ್ ಅಂತ ಇದೆ, ಅಲ್ಲಿ ಹೋಗಿ ಆಪರ್ಚುನಿಟಿ ಕೇಳೋಣ ಅಂತ ನನಗೆ ಹೇಳಿದವನು. ನನಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಇಟ್ ವಾಸ್ ಎ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋಗಿ ಹೇಳಿದೆ ನನ್ನ ಕ್ರೆಡೆನ್ಷಿಯಲ್ಸ್, ಈ ರೀತಿ IAS ಇಂಟರ್ವ್ಯೂ ಕೊಟ್ಟಿದ್ದೀನಿ, ಮೇನ್ಸ್ ಬರ್ತಿದ್ದೀನಿ 3 ಸಾರಿ, ಜಿಯೋಗ್ರಫಿ, ಕನ್ನಡ, ಸಾಹಿತ್ಯ ಎಲ್ಲ ಆಪ್ಷನಲ್ ಇತ್ತು, ಕರೆಂಟ್ ಅಫೇರ್ಸಲ್ಲಿ ನನಗೆ ಒಂದು ಹಿಡಿತಾ ಇದೆ, ನಾನು ನಿಮ್ಮ ಮಕ್ಕಳಿಗೆ ಶೇರ್ ಮಾಡ್ತೀನಿ ಅಂತ. ಅಲ್ಲಿ ಗೋವಿಂದರಾಜು ಅಂತ ಕೋಆರ್ಡಿನೇಟರ್ ಇದ್ದರು, ಅವರು ಇವತ್ತು ಬಂದಿದ್ದಾರೆ. ಗೋವಿಂದರಾಜು ಅವರು ಡಿಸೈಡ್ ಮಾಡಿದರು ಈಗೊಂದು ಆಪರ್ಚುನಿಟಿ ಕೊಡಬೇಕು ಅಂತಂದು. ಆಪರ್ಚುನಿಟಿ ಕೊಟ್ಟರು, ವಾರದಲ್ಲಿ 2 ಕ್ಲಾಸಸ್ನ ಕೊಟ್ಟರು. ದಟ್ ವಾಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ಟು ಸಿವಿಲ್ ಸರ್ವಿಸಸ್ ಕೋಚಿಂಗ್ ಅಂತಂದು. ಅವತ್ತು ಗೋವಿಂದರಾಜು ಅವರು ನನಗೆ ಆಪರ್ಚುನಿಟಿ ಕೊಡಲಿಲ್ಲ ಅಂದಿದ್ರೆ 6 ತಿಂಗಳಾದಮೇಲೆ ಬೆಂಗಳೂರಿಗೆ ಬಂದು ನನ್ನದೇ ಆದ ಸ್ವಂತ ಸಂಸ್ಥೆನ ಓಪನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತಂದು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಕೂತಿದ್ದಾರೆ, ಅವರಿಗೆ ಗೋವಿಂದರಾಜ್ ಅವರೇ ನಿಮ್ಗೆ ಇನ್ನೊಂದ್ಸರಿ ಪಬ್ಲಿಕ್ ಆಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದಾರೆ ಅವರು. ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಅಂತಂದು. ಸೊ ನಾನೇನು ಮಾಡಿದೆ, ಅಲ್ಲಿ ಬೇಸಿಕ್ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ದೆನ್ 2014ನಲ್ಲಿ
ಜನವರಿನಲ್ಲಿ ಐ ಕೇಮ್ ಟು ಬ್ಯಾಂಗ್ಳೂರು. ನನ್ನ ವೆಬ್ಸೈಟಲ್ಲಿ ಒಂದು ಪೋಲ್ ಆಗುತ್ತೆ, ಅಂದರೆ ಒಪಿನಿಯನ್ ಕೇಳೋಣ. ಅಷ್ಟೊತ್ತಿಗೆ ವೆಬ್ಸೈಟಲ್ಲಿ ನನ್ನದೇ ಆದ ಯೂನಿಕ್ ಇನಿಷಿಯೇಟಿವ್ ಅಂತ, ಅಂದರೆ ಇಡೀ ಭಾರತದಲ್ಲಿ ಯಾರು ಯೋಚನೆ ಮಾಡಿರುವಂಥ ಒಂದು ಐಡಿಯಾ ನಾನಲ್ಲಿ ವೆಬ್ಸೈಟಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಏನಪ್ಪ ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಆ್ಯನ್ ಆಸ್ಪಿರೆಂಟ್ ಕ್ಯಾನ್ ಪ್ರಿಪೇರ್ ಫಾರ್ ದಿ ಮೇನ್ಸ್ ಎಕ್ಸಾಮಿನೇಷನ್ ಆನ್ಸರ್ ರೈಟಿಂಗ್ ಅಂತ ಬರುತ್ತೆ. 2013ರಲ್ಲಿ UPSC ಎಕ್ಸಾಮ್ ರಿವ್ಯಾಂಪ್ ಆಯಿತು. ಮೇನ್ಸ್ ಎಕ್ಸಾಮಿನೇಷನಲ್ಲಿ 4 ಜನರಲ್ ಸ್ಟಡೀಸ್ ಪೇಪರ್ ಮತ್ತು ಎಸ್ಎ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದರು. ಆ ಟೈಮಲ್ಲಿ ಯಾರಿಗೂ ಕೂಡ ಈ ಪೇಪರ್ನ ಹೆಂಗೆ ಪ್ರಿಪೇರ್ ಆಗಬೇಕು ಅಥವಾ ಇಲ್ಲಿ ಕೇಳೋ ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕನ್ನೋ ಗೈಡೆನ್ಸ್ ಇರಲಿಲ್ಲ. ಸೊ ಬೇಸ್ಡ್ ಆನ್ ಮೈ ನಾಲೆಜ್ ನಾನು ಹೌ ಟು ಪ್ರಿಪೇರ್ ಫಾರ್ ಆಲ್ 4 GS ಪೇಪರ್ಸ್ ಅಂತ ಬರೆದೆ. ಡೈಲಿ ಆನ್ಸರ್ ರೈಟಿಂಗ್ ಚಾಲೆಂಜ್ ಅಂತ. ದಟ್ ವಾಸ್ ಎ ನಾವೆಲ್ ಐಡಿಯಾ. ಫಸ್ಟ್ ಟೈಮ್ ನಾನು ಪ್ರಶ್ನೆ ಆಗ್ತಾ ಇದ್ದೆ, ಮನೇಲಿ ಕೂತ್ಕೊಂಡು ಯಾರು ಯಾವುದೇ ಮೂಲೆಯಲ್ಲಿ ದೇಶದ ಒಂದು ಪ್ರಪಂಚದ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಆನ್ಸರ್ ಬರೀಬೋದಾಗಿತ್ತು. ಅವ್ರು ಬರೆದು ಹಾಕ್ತಿದ್ದ ಆನ್ಸರ್ನ ನಾನು ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದೆ. ಸೊ ಅದು ತುಂಬ ಪಾಪ್ಯುಲರ್ ಆಗಿ ಫಸ್ಟಿಗೆ ಒಂದು 100-200 ಜನ ವಿಸಿಟ್ ಮಾಡ್ತಾ ಇದ್ರು ವೆಬ್ಸೈಟು. ಬೈ 2013 ಡಿಸೆಂಬರ್ ಅಷ್ಟೊತ್ತಿಗೆ ಎವ್ರಿ ಡೇ ಅರೌಂಡ್ 30,000 to 40,000 ವಿಸಿಟರ್ಸ್, ಯೂನಿಕ್ ವಿಸಿಟರ್ಸ್ ವಿಸಿಟ್ ಮಾಡೋಕ್ಕೆ ಶುರುವಾಗಿತ್ತು. ನಾನು ಒಂದು ಸ್ವಲ್ಪ ಧೈರ್ಯ ತಗೊಂಡು ನನ್ನದೇ ಆದ ಸ್ವಂತ ಸಂಸ್ಥೆ ಮಾಡಬೇಕು ಬೆಂಗಳೂರಲ್ಲಿ, ಎಷ್ಟು ಜನ ಬರ್ತೀರಾ ನೀವು ನನ್ನ ಹತ್ರ ಟ್ರೈನಿಂಗ್ ತಗೊಳ್ಳೋದಕ್ಕೆ ಅಂತ ಒಂದು ಒಪಿನಿಯನ್ ಪೋಲ್ ಹಾಕಿದೆ. 311 ಜನ ಅಪ್ಲಿಕೇಶನ್ ಹಾಕಿದರು. ನನ್ನ ಮುಖ ನೋಡಿಲ್ಲ, ನಾನು ಯಾರಂತ ಗೊತ್ತಿಲ್ಲ, ನನ್ನ ಹಿಂದೆನೂ ಕೂಡ ಗೊತ್ತಿರಲಿಲ್ಲ. ಬಟ್ ನಾನೇನು ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ, ಆ ಟ್ರಸ್ಟ್ ಮೇಲೆ ಬರ್ತೀನಿ ಅಂತಂದು ನನಗೆ ಭಯ ಆಯಿತು. ಜಸ್ಟ್ ಲೈಕ್ ಒಂದು ಹೊಸ ಸಂಸ್ಥೆ ಶುರು ಮಾಡಬೇಕಾದ್ರೆ ಅಷ್ಟೊಂದು ಜನ ಬರ್ತಾರೆ ಅಂದರೆ ಯಾವ ರೀತಿ ಕ್ವಾಲಿಟಿ ಕೊಡಬೇಕು ಅಂತಂದು. ಸೊ ನಾನು ಓನ್ಲಿ 40 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲೇ ವಿಜಯನಗರದಲ್ಲಿ ಉದಯ ಶಾಲೆ ಅಂತ ಇದೆ, ಅಲ್ಲಿ ಸಾಯಂಕಾಲ 5 ಗಂಟೆ ಆದಮೇಲೆ ನಿಮ್ಮ ಕ್ಲಾಸ್ ರೂಮ್ನ ಬಾಡಿಗೆ ಕೊಡಿ ಅಂತ ಕೇಳಿ ಪುಣ್ಯಾತ್ಮರು ಕೊಟ್ಟರು. ಕೇವಲ 7,000 ಮಂತ್ಲಿ ಬಾಡಿಗೆ ತಗೊಂಡು ಆ ಕ್ಲಾಸ್ ರೂಮ್ನ ಕೊಟ್ಟರು. ಅಲ್ಲಿ 40 ವಿದ್ಯಾರ್ಥಿಗಳಿಗೆ ಅಲ್ಲೂ ಕೂಡ ಒಂದು ಹೊಸ ಮೆಥಡಾಲಜಿ ಇಂಟ್ರೊಡ್ಯೂಸ್ ಮಾಡಿದೆ. ಯೂಶುವಲಿ ಏನಾಗುತ್ತೆ IAS ಕೋಚಿಂಗ್ ಅಂದರೆ ಎದುರಿಗೆ ವಿದ್ಯಾರ್ಥಿಗಳು ಕೂರ್ತಾರೆ, ಟೀಚರ್ ಬರ್ತಾರೆ, ಕನ್ವೆನ್ಷನಲ್ ಅಪ್ರೋಚ್, ಪಾಠ ಮಾಡೋದು, ನೋಟ್ಸ್ ಕೊಡೋದು, ಮಕ್ಕಳು ನೋಟ್ಸ್ ಬರ್ಕೊಳ್ಳೋದು, ರಿವಿಷನ್ ಮಾಡೋದು, ನಾನು ಎಕ್ಸಾಮಿಗೆ ತಯಾರಿ ಮಾಡ್ತಿದ್ದೀನಿ ಅಂತ. ಆದರೆ ಸೈಕಲ್ ಕಂಪ್ಲೀಟ್ ಆಗಲ್ಲ. ಈ ಎಕ್ಸಾಮಲ್ಲಿ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಬೆಸ್ಟ್ ಔಟ್ ಆಫ್ ದೆಮ್. ಅಂದರೆ ಅವರಲ್ಲಿರೋ ಒಂದು ಸಾಮರ್ಥ್ಯನ ಇಂಪ್ರೂವ್ ಮಾಡಬೇಕು, ಪ್ರತಿಭೆನ ಹೊರಗೆ ತಗೊಂಡ್ಬರ್ಬೇಕು. ನಾನು ಟೆಸ್ಟ್ ಬೇಸ್ಡ್ ಅಪ್ರೋಚ್ ಅಂತಂದು ಎವ್ರಿ ಡೇ ಟೆಸ್ಟ್, ಆ ಟೆಸ್ಟ್ಗಿಂತ ಮುಂಚೆ ಫಿಕ್ಸ್ಡ್ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೆ. ಒರಿಜಿನಲ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ನ ನೀವು ಓದ್ಕೊಂಡು ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೂನ್ ಫೀಡ್ ಯು, ನೀವು ಒರಿಜಿನಲ್ ಆಗಿ ಓದ್ಕೊಂಡು ಬನ್ನಿ ಅಂತ. ಸೊ ಒರಿಜಿನಲ್ ಆಗಿ ಓದ್ಕೊಂಡು ಬರ್ತಾ ಇದ್ರು. ಎವ್ರಿ ಡೇ 10 ಕ್ವಶನ್ಸ್ ಕೊಡ್ತಾ ಇದ್ದೆ, ಅವ್ರ ಆನ್ಸರ್ಸ್ ಬರೀತಾ ಇದ್ರು. ಐ ಸ್ಟಾರ್ಟೆಡ್ ಇವ್ಯಾಲ್ಯೂಯೇಟಿಂಗ್ ದೆಮ್. ಈ ಮೆಥಡ್ನ ಎವ್ರಿ ಡೇ ಮಾಡೋದ್ರಿಂದ ಏನಾಯಿತು, 40 ವಿದ್ಯಾರ್ಥಿಗಳಲ್ಲಿ ಕೇವಲ 20 ಜನ ಉಳ್ಕೊಂಡ್ರು. ಯಾಕಂತಂದರೆ ತುಂಬ ಡಿಫಿಕಲ್ಟ್ ಇತ್ತು ಎವ್ರಿ ಡೇ ಬರೆಯೋದಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್. ಆ 20ರಲ್ಲಿ 2014 ಸಿವಿಲ್ ಸರ್ವಿಸ್ ಎಕ್ಸಾಮ್ ಯಾರು ಬರೋದ್ರು, ನಮ್ಮ ಆ ಬ್ಯಾಚಲ್ಲಿ ಇಡೀ ದೇಶಕ್ಕೆ 5 ರ್ಯಾಂಕ್ಸ್ ಬಂತು. ಅದರಲ್ಲಿ 4 ಜನ IAS ಅಧಿಕಾರಿಗಳಾದರು. ದಟ್ ಇನ್ಕ್ಲೂಡೆಡ್ ಆಲ್ ಇಂಡಿಯಾ ರ್ಯಾಂಕ್ 8, ಆಲ್ ಇಂಡಿಯಾ ರ್ಯಾಂಕ್ 26, ರ್ಯಾಂಕ್ 34, ರ್ಯಾಂಕ್ 95, ರ್ಯಾಂಕ್ 395. ಜಸ್ಟ್ 1 ವೀಕ್ ಬಿಫೋರ್ ಮಧುಸೂದನ್ ಹುಲ್ಗಿ, ಇವತ್ತು ಬೆಳಗಾವ್ NIT ಸೂರತ್ಕಲ್ ಹುಡುಗ, ತುಂಬ ಪ್ರೌಡಾಗಿ ಮೆಸೇಜ್, ಸರ್ UPನಲ್ಲಿ ಕೌಶಲ್ಯ ಜಿಲ್ಲೆಯ DM ಆಗಿ ಅಪಾಯಿಂಟ್ ಆಗಿದ್ದೀನಿ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು ಅಂತಂದು ಈ ಸೆಂಟ್ ಮೆಸೇಜ್. ದಟ್ ವಾಸ್ ದಿ ಪ್ರೌಡೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಸಿಮಿಲರ್ಲಿ DK ಬಾಲಾಜಿ ಅಂತಂದು ಮಚಿಲಿಪಟ್ಟಣಂ, ಈ ಆಲ್ಸೋ ಬಿಕೇಮ್ DC ರೀಸೆಂಟ್ಲಿ. ಸೊ 4ರಲ್ಲಿ 2 DC ಆಗಿದ್ದಾರೆ, ಇನ್ನಿಬ್ಬರು ಐ ಥಿಂಕ್ ಜುಲೈ ಆಗಸ್ಟಲ್ಲಿ ಆಗ್ತಾರೆ. ದೆನ್ 2016ನಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ 1 ಐ ವಾಸ್ ಏಬಲ್ ಟು ಗಿವ್ ನಂದಿನಿ KR ಅಂತಂದು. ಆಕೆಗೆ ನನ್ನ ಈ ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡ್ ಗೊತ್ತಿತ್ತು, ವೆಬ್ಸೈಟಲ್ಲೆಲ್ಲ ಹಾಕ್ತಾ ಇದ್ದೆ. ನನ್ನ ನಂಬಿ ಈ ಕೇಮ್ ಟು ಬೆಂಗಳೂರು. 1 ವರ್ಷ ನಮ್ಮ ಸಂಸ್ಥೆ ಪಕ್ಕನೇ ರೂಮ್ ಮಾಡಿ ನನ್ನ ಅಂತ ಯಾಕೆ ಉಪಯೋಗಿಸ್ತಿದ್ದೀನಿ ಅಂತಂದರೆ ನಾನು ಒಬ್ಬನೇ ಇದ್ದೆ. ಅವಾಗ ಒಂದು ಚಿಕ್ಕ ಸಂಸ್ಥೆ ನಾನು ಒಬ್ಬನೇ ನಡೆಸ್ತಾ ಇದ್ದೆ. ಒಂದು ವಿದ್ಯಾರ್ಥಿಗಳ ಸಮೂಹ ಇತ್ತು. ಶಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 1. ಅವ್ರು ತಗೊಳ್ಳೋಕ್ಕಿಂತ 1 ತಿಂಗಳು ಮುಂಚೆ ಅದು ಪ್ರೆಡಿಕ್ಟೆಡ್. ವಿಜಯವಾಡಿನಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಹೇಳ್ತಾರೆ, ವಿನಯ್ ಸರ್ ಪ್ರತಿ ಸರಿ ಹೇಳ್ತಾ ಇದ್ರು ನಿಮ್ಗೆ ಇಡೀ ದೇಶಕ್ಕೆ ರ್ಯಾಂಕ್ 1 ಬರುತ್ತೆ, ಜೋಕ್ ಮಾಡಿಬಿಡಿ ಸರ್ ಅಂತ ನಾನು ಹೇಳ್ತಾ ಇದ್ದೆ ಅಂತ ಒಂದು ವಿಜಯವಾಡಿನಲ್ಲಿ ಇಂಟರ್ವ್ಯೂ ಬಂತು. ಸೊ ಅದಾದಮೇಲೆ ಎಕ್ಸ್ಪ್ಯಾಂಡ್ ಆಯಿತು. ಚಂದ್ರ ಲೇಔಟಲ್ಲಿ ಓಪನ್ ಮಾಡಿದ್ವಿ.
ಸೊ ಅರೌಂಡ್ 14 ಡಿಫ್ರೆಂಟ್ ಫೆಸಿಲಿಟೀಸ್ ಇದೆ. ಮೋರ್ ದೆನ್ 6,000 ಸ್ಟೂಡೆಂಟ್ಸ್ ಕರೆಂಟ್ಲಿ ಇವಾಗ ನಮ್ಮ ಹತ್ರ ಕೋಚಿಂಗ್ ತಗೊಂತಿದ್ದಾರೆ. 40 to 6,000 in 10 years. It was all possible mainly because ನಾನು ಯಾವತ್ತೂ ಕೂಡ ಕಮರ್ಷಿಯಲ್ ಹೋಗಲಿಲ್ಲ. ಐ ವಾಸ್ ಚೇಸಿಂಗ್ ಮೈ ಪ್ಯಾಷನ್. ಅಂದರೆ ನನಗೆ ಗೊತ್ತಿರೋದನ್ನ ಶೇರ್ ಮಾಡಬೇಕು. ವಿ ಹ್ಯಾವ್ ಟು ಡೆಮೋಕ್ರಟೈಸ್ ಇನ್ಫಾರ್ಮೇಷನ್, ವಿ ಹ್ಯಾವ್ ಟು ಡೆಮೋಕ್ರಟೈಸ್ ಡಿಸೆಂಟ್ರಲೈಸ್ ಗೈಡೆನ್ಸ್ ಅಂತ ಅಂದ್ಬಿಟ್ಟು ಯಾರೇ ಬರಲಿ ಅವರಿಗೆ ನಾನು ಮುಕ್ತವಾಗಿ, ಬೇರೆ ಇನ್ಸ್ಟಿಟ್ಯೂಷನ್ ಬರಲಿ ಅಥವಾ ನಮ್ಮ ಹತ್ರ ಕೋರ್ಸ್ ತಗೊಳ್ಳದೇ ಇರಲಿ, ನಾನು ಮುಕ್ತವಾಗಿ ಶೇರ್ ಮಾಡ್ತಾ ಇದ್ದೆ. ದ ಸೇಮ್ ಕಲ್ಚರ್ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ದೀವಿ. ಅದರಿಂದ ಏನಾಯಿತು, ಟ್ರಸ್ಟ್ ಬಿಲ್ಡ್ ಆಯಿತು, ರಿಸಲ್ಟ್ಸ್ ಬಂತು. ಅವರಲ್ಲಿ ಏನು ಬೆಸ್ಟ್ ಇತ್ತು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ವಿ ಸ್ಟಾರ್ಟೆಡ್ ಗೆಟಿಂಗ್ ವೆರಿ ಗುಡ್ ರ್ಯಾಂಕ್ಸ್. ಸೊ 5 ರ್ಯಾಂಕಿಂದ ಶುರುವಾಗಿದ್ದು ಲಾಸ್ಟ್ 3 years ಕಾನ್ಸಿಕ್ಯೂಟಿವ್ ಆಗಿ ನಮ್ಮ ಎಲ್ಲ ಕೋರ್ಸಸ್ ಕಂಬೈನ್ಡ್ ಪ್ರತಿ ವರ್ಷ 200ಕ್ಕೂ ಹೆಚ್ಚು ರ್ಯಾಂಕ್ಸ್ ನಮಗೆ ಬರ್ತಾ ಇದೆ. ನಾವು ಬೆಂಗಳೂರಲ್ಲಿ ಶುರು ಮಾಡಿದ್ದು ಮೊಟ್ಟ ಮೊದಲ ಬಾರಿ ಕನ್ನಡಿಗ ನಾನೇ ಅನ್ಸುತ್ತೆ. ಡೆಲ್ಲಿನಲ್ಲಿ ಹೋಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದೆ, ವಾಜಿರಾಮ್ ಪಕ್ಕನೆ ಒಂದು ದೊಡ್ಡ ಫೆಸಿಲಿಟಿ ತಗೊಂಡು, ಅದಾದಮೇಲೆ ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದೆ. ದೆನ್ ಲಕ್ನೋ, ಹೈದರಾಬಾದ್, ಕರ್ನಾಟಕದಲ್ಲಿ ಧಾರವಾಡ, ಈಗ ಮುಂದಿನ ಇನ್ನೊಂದು ತಿಂಗಳಲ್ಲಿ ದಾವಣಗೆರೆದಲ್ಲೂ ಕೂಡ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಹೇಗೋ ಪಾಸಿಬಲ್ ಆಯಿತು. ಇದು ನಡೀತಾ ಇರಬೇಕಾದ್ರೆ ಒಂದು ಫೈನ್ ಡೇ ಕೃಷಿ ಸರ್ವೋದಯ ಫೌಂಡೇಶನ್ ಏನು ಒಂದು ಚಂದ್ರಲೇಔ ಟೀಮ್ ಲೆಡ್ ಬೈ ಚಿಕ್ಕಣ್ಣ ಸರ್ ಅವ್ರು ಬಂದಾಗ ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್. ಐ ವಾಸ್ ವೆರಿ ಹ್ಯಾಪಿ ಬಂದಾಗ. ಯಾಕಂದರೆ ಐ ವೆಂಟ್ ಬ್ಯಾಕ್ ಟು 2013 days. ಅವತ್ತೊಂದು ದಿನ ಗೋವಿಂದ ರಾಜು ಅವರು ನನಗೆ ಲಿಟ್ರಲಿ ಆ ಟೈಮಲ್ಲಿ PD ಹೋಗ್ಬಿಟ್ಟಿದಾಗ ನಮಗೇನು ಸಂಬಳನೂ ಇರಲಿಲ್ಲ, ನೋ ಸ್ಯಾಲರಿ ನಥಿಂಗ್. ಅವರು ಒಂದು 650 rupeesಗೆ ಒಂದು ಕ್ಲಾಸ್ ಕೊಡ್ತಾ ಇದ್ರು. ದಟ್ ವಾಸ್ ಮೈ ಓನ್ಲಿ ಇನ್ಕಮ್ ಆ ಟೈಮಲ್ಲಿ. ಅದು ಆ ಋಣ ನೆನಪಾಯಿತು ನನಗೆ. ಐ ಟೋಲ್ಡ್ ರೆಡಿಲಿ, ಸರ್ ಐ ಬಿಲೀವ್ ಇನ್ ಬಿಲ್ಡಿಂಗ್ ಅ ಹೆಲ್ತಿ ಇಕೋಸಿಸ್ಟಮ್ ಹಿಯರ್. ಅವ್ರು ಹೇಳಿದ್ರು ರಿಪೀಟೆಡ್ ಆಗಿ, ನಿಮಗೆ ಕಾಂಪಿಟೇಷನ್ ಆಗಲ್ಲ, ಯಾಕಂದರೆ ಆ ಇನ್ಸೆಕ್ಯೂರಿಟಿ ಇಲ್ಲ ನನಗೆ. ಒಂದು ಎಕೋಸಿಸ್ಟಮ್ ಅಂತ ಆದಾಗ, ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗೂ ಬೆನಿಫಿಟ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೂ ಬೆನಿಫಿಟ್ ಆಗುತ್ತೆ. ಆ್ಯಸ್ ಎ ಟೀಚರ್, ಆ್ಯಸ್ ಸಂಬಡಿ ನಾವು ಇನ್ಸ್ಟಿಟ್ಯೂಷನ್ ನಡೆಸೋರು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ನ ಫೋರ್ಮೋಸ್ಟ್ ಆಗಿ ಪ್ರಯಾರಿಟೈಸ್ ಮಾಡಬೇಕು. ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ನಾವು ಪ್ರಯಾರಿಟೈಸ್ ಮಾಡಿದಾಗ 10 ಇನ್ಸ್ಟಿಟ್ಯೂಷನ್ ಬಂದರೂ ಕೂಡ ನಾವು ಅದನ್ನು ಹೆದರಬಾರ್ದು ಅಥವಾ ಇನ್ಸೆಕ್ಯೂರ್ ಇರಬಾರ್ದು. ಅವ್ರಿಗೆ ಹೇಳಿದೆ, ನಮ್ಮ ಫ್ಯಾಕಲ್ಟಿ ಕೂಡ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಒಂದು ಪಾಠ ಮಾಡ್ತಾರೆ, ಬೇಕಾದರೆ ಸ್ಟೂಡೆಂಟ್ಸ್ನು ಕೂಡ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ನಾವು ಕೂಡ ಹೇಳ್ತೀವಿ ಒಂದು ಮಾತು, ವಿ ಕ್ಯಾನ್ ಕೊಲಾಬರೇಟ್ ಮಾಡೋಣ ಅಂತಂದು ನಾನು ಅವತ್ತು ಹೇಳಿದೆ. ಐ ಆಮ್ ವೆರಿ ಹ್ಯಾಪಿ. ಇವತ್ತು ಈ ಒಂದು ಪ್ರೋಗ್ರಾಮ್ ಸುಸೂತ್ರವಾಗಿ ನಡೀತಾ ಇದೆ. ಇಟ್ ಈಸ್ ಎ ಬಿಗಿನಿಂಗ್. ಸೊ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಬಿಗಿನಿಂಗ್. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಕೃಷಿಕ ಸರ್ವೋದಯನ ಮುಟ್ಟಬೇಕು ಅಂತ ಹೇಳ್ತಕ್ಕಂಥ ಛಲದಿಂದ ನಡೀತಾ ಇದೆ. ಅದು ನಡೀಲಿಕ್ಕೆ ತಮ್ಮೆಲ್ಲರ, ಅದರಲ್ಲೂ ನಮ್ಮ ಕೃಷಿಕ ಸರ್ವೋದಯ ಫೌಂಡೇಶನ್ನ ಟ್ರಸ್ಟ್ಗಳೇನಿದ್ದಾರೆ ಅವರ ಒಂದು ಮಾರ್ಗದರ್ಶನ, ಸಪೋರ್ಟು ಇವೆಲ್ಲವೂ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಿಜ, ನಾವು ಬಹಳಷ್ಟು ಜನ IAS IPS ಆಫೀಸರ್ಗಳನ್ನ ತಯಾರು ಮಾಡಬೇಕು ಅಂತ ಹೇಳ್ತಕ್ಕಂಥ ಆಸೆ ಇದ್ದರೂ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಅದಿನ್ನೂ ಆಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಕಟು ಸತ್ಯವನ್ನು ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ. ಇನ್ನೂ ಬಹಳಷ್ಟು ಜನ ಆಗಬೇಕಾಗಿತ್ತು. ಬಟ್ ಈಗ ಆಗಿದ್ದವರು ಬಹಳ ಮುಂದೆ ಬಂದಿದ್ದಾರೆ. ಅವರು ಸಹ ಇನ್ನೂ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ, ಅವರಿಗೆ ಏನು ಎನ್ಕರೇಜ್ಮೆಂಟ್ ಬೇಕೋ ಆ ಎನ್ಕರೇಜನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ನೀವೆಲ್ಲರೂ ಮಾಡಬೇಕು, ಮಾಡಿ ಅಂತ ಒಂದು ಕೋರಿಕೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಕೃಷಿಕ ಸರ್ವೋದಯ ಫೌಂಡೇಶನ್ ಈಗಾಗಲೇ ಹೇಳಿದಾಗೆ ಸುಮಾರು ಈ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ. 2 ರೀತಿಯ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಒಂದು, ಗ್ರಾಮೀಣ ಪ್ರದೇಶದಲ್ಲಿ ಅಭ್ಯಾಸ ಮಾಡಿ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಆದರೆ ಮೆರಿಟ್ ಇರ್ತಕ್ಕಂಥ ಮಕ್ಕಳಿಗೆ ಮುಂದೆ ಹೋಗೋದಕ್ಕೆ ನಾವು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಈ ಸ್ಕಾಲರ್ಶಿಪ್ಪನ್ನು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದೇವೆ. ಅವರು ಗ್ರಾಮೀಣ ಪ್ರದೇಶದವರಾಗಿರಬೇಕು, ರೈತರ ಮಕ್ಕಳಾಗಿರಬೇಕು, ಜೊತೆಗೆ ಬಡ ಕುಟುಂಬದಿಂದ ಬಂದಿರತಕ್ಕಂಥ, ಆದರೆ ಮೆರಿಟ್ ಇರಬೇಕು. ಬರೀ ಮೆರಿಟ್ ಇಲ್ಲದೆ ಇದ್ದರೆ ನಾವು ಸಹಾಯ ಮಾಡಿ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಸುಮಾರು
ಈಗ 12 ವರ್ಷದಿಂದ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬರ್ತಾ ಇದೆ. ಇದರ ಜೊತೆಗೆ ಯಾರಾದರೂ ಗ್ರಾಮೀಣ ಪ್ರದೇಶದಿಂದ ಬಂದ IAS ನಾಗರಾಜ್ ಅವರು ಮಾಡಿಸ್ಕೊಡ್ಬೇಕಿಲ್ಲ. ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು KSFನ ಕೃಷಿಕ್ ಸರ್ವೋದಯ ಫೌಂಡೇಶನ್ನಿನ ಸಂಸ್ಥಾಪಕರಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSCಯ ಚೇರ್ಮನ್ ಆಗಿ ಹಿರಿಯ IAS ಅಧಿಕಾರಿಯಾಗಿ ರಾಜ್ಯದಲ್ಲಿ ತಾವು ಹೋದ ಕಡೆಯಲ್ಲೆಲ್ಲ ಒಳ್ಳೆಯ ಸೇವೆಯ ಮುಖಾಂತರ ಜನ ಮನ್ನಣೆಯನ್ನು ಗಳಿಸಿ ಬಂದ ಶ್ರೀಮಠದ ಸದ್ಭಕ್ತರು ಆಗಿರ್ತಕ್ಕಂಥ ಪ್ರೀತಿಯ ಹಿರಿಯರಾದ ವೈಕೆ ಪುರುಷಾನುಭವರು ಇಂದಿನ ಈ ಒಂದು ಸೆಂಟರಿನ ಅಧ್ಯಕ್ಷರು ಮತ್ತು ಎಲ್ಲರೂ ಶ್ರೀಮಠದ ಸದ್ಭಕ್ತರೇ. ಆದರೆ ಶ್ರೀಮಠದವರು ಸದ್ಭಕ್ತರಾಗಿ ಅವರು ಕೂಡ ಫೌಂಡರ್ ಮೆಂಬರ್ ಆಗಿ ಈ ಸೆಂಟರಿನ ಅಧ್ಯಕ್ಷರಾಗಿ ತುಮಕೂರಿನಲ್ಲಿ ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಸ್ತಿತ್ವಕ್ಕೆ ಮೂಲ ವ್ಯವಸ್ಥೆಯಿಂದ ಅಲ್ಲಿಯೂ ಕೂಡ ಒಂದು ಶಾಖೆಯಾಗಿ ಪರಿವರ್ತನೆ ಹೊಂದಿ ಬರಲಿಕ್ಕೆ ಮತ್ತು ಶ್ರೀಮಠದ ಹಲವಾರು ಸೇವೆಯನ್ನು ಮಾಡಿದಂಥ ಪ್ರೀತಿಯ IAS ಚಿಕನ್ ಅವರೇ, ನಮ್ಮ IAS ತಿಮ್ಮೇಗೌಡರು ಇದ್ದಾರೆ ಇಲ್ಲಿ ಮಂಡ್ಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಕೋಫೌಂಡರ್ ಆಗಿ ಎಲ್ಲರ ರೀತಿಯಲ್ಲಿ ಅವರು ಕೂಡ ಪ್ರಾರಂಭದಿಂದ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದು ಆಧುನಿಕತೆ ಭರಾಟೆಯಲ್ಲಿ ಕಳೆದು ಹೋಗ್ತಾ ಇರ್ತಕ್ಕಂಥ ಜನಪದವನ್ನು ಸಂರಕ್ಷಿಸುವ ಕಾರ್ಯದಲ್ಲಿ ಜನಪದ ಲೋಕಕ್ಕೆ ಅವರು ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಜಮೀನನ್ನು ಕೊಟ್ಟು ಮತ್ತೆ ಅವರು ಜನಪದ ಲೋಕ